ಬಸ್ ಸ್ಟ್ಯಾಂಡ್ ಹತ್ರ ಈ ತರ ಸ್ಕ್ಯಾಮ್ ಆಗುತ್ತರ ನಾನು ಅನ್ಕೊಂಡೇ ಇರಲಿಲ್ಲ. ಗೊತ್ತಾಗ್ಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದ್ರಲ್ಲಿ ಏನು ಇಲ್ಲ, ಎಲ್ಲ ಚೆನ್ನಾಗಿರ್ಲೇಬೇಕು. ಅದಾದ್ಮೇಲೆ ಪಟ್ ಅಂತ ರೆಡಿ ಆಗಿ ತಟ್ ಅಂತ ಬಸ್ ಸ್ಟ್ಯಾಂಡ್ ಹೋದೆ. ಅಲ್ಲಿ ನೋಡಿ ನಮ್ ಸಿಸ್ಟರ್ ಕೂಡ ಬಂದ್ ವೇಟ್ ಮಾಡ್ತಿದ್ಲು. ಇಬ್ರು ಕೂಡ ವೇಟ್ ಮಾಡ್ತಿದ್ವಿ. ನಾವು ಬಸ್ಗೋಸ್ಕರ ಅಂತ ವೇಟ್ ಮಾಡ್ತಿದ್ವಿ. ಆದ್ರೆ ಜನ ನೋಡಿದ್ರೆ ನಮ್ಮನ್ನ ನೋಡ್ಬಿಟ್ಟು ನಮ್ ಜೊತೆಗೆ ಊರ್ ಜನನೇ ಬಂದ್ಬಿಟ್ಟು ವೇಟ್ ಮಾಡ್ತಿದ್ರು. ಅದಾದ್ಮೇಲೆ ಆಗೋದಾಗ್ಲಿ ಅನ್ಬಿಟ್ಟು ನಾವು ಸುತ್ತಾಡ್ಕೊಂಡು ಹೋಗ್ಬೇಕಾದ್ರೆ ಹುಡುಗ ಬಂದ್ಬಿಟ್ಟು ನಮ್ಮನ್ನೇ ಫಾಲೋ ಮಾಡ್ತಿದ್ದ. ನಿನ್ಗೇನೋ ಬೇಕು ಅಂತ ಕೇಳಿದ್ರೆ ಏನಂತ ಹೇಳ್ತಾನೆ ಕೇಳಿ. ಅದಾದ್ಮೇಲೆ ದುಡ್ಡು ಕೊಟ್ಟಾದ್ಮೇಲೆ ಹೆಂಗ್ ಕೊಡ್ತಾನೆ ನೋಡಿ. ಅದಾದ್ಮೇಲೆ ಬಸ್ ಬಂತು ಅಂತ ನೋಡಕ್ ಹೋದ್ರೆ ಜನ ನೋಡಿದ್ರೆ ಎದ್ನೋ ಬಿದ್ನೋ ಅಂತ ಓಡೋಗ್ಬೇಕಾ. ಅದಾದ್ಮೇಲೆ ಬಸ್ ಕಂಡಕ್ಟರ್ ಹೇಳ್ತಾನೆ ಇದ್ದಾನೆ, ಇಲ್ಲ ಈ ಬಸ್ ಹೋಗೋದಿಲ್ಲ, ಈ ಬಸ್ ಇಲ್ಲ ಸ್ಟಾಪ್ ಮಾಡ್ತೀವಿ, ಬೇರೆ ಬಸ್ ನೋಡ್ಕೊಳ್ಳಿ ಅನ್ಬಿಟ್ಟು. ಆದ್ರೂ ಜನ ಕೇಳ್ತಿರ್ಲಿಲ್ಲ, ಹೋಗಿ ಹೋಗಿ ಕೂತ್ಕೊಂತಿದ್ರು. ಹೋಗ್ಲಿ ಜನ, ಅದಾದ್ಮೇಲೆ ನಾವು ಹೋದ್ರೆ ಆಯ್ತು ಅನ್ಬಿಟ್ಟು ನಾವು ಸೈಲೆಂಟ್ ಆಗಿ ಸುಮ್ಮನೆ ಸುತ್ತಾಡ್ತಿದ್ವಿ ಟೈಮ್ ಪಾಸ್ ಮಾಡ್ಕೊಂಡು. ಆಗ್ಲೇ ಕಂಡಕ್ಟರ್ ಹೇಳಿದ್ದ ಅನ್ಬಿಟ್ಟು ಹೇಳಿದ್ನಲ್ಲ, ತಿರ್ಗಾ ನೋಡಿ ಹೋಗ್ಬಿಟ್ಟು ತಿರ್ಗಾ ಇಳಿತಿದ್ದಾರೆ. ವಾ, ನಮ್ ಸಿಸ್ಟರ್ಗೆ ಎಂತ ಬಿಸಿಲಲ್ಲೂ ಕೋಲ್ಡ್ ಆಗ್ತಿತ್ತಂತೆ ನೋಡಿ. ಅದಾದ್ಮೇಲೆ ಬಸ್ಗೆ ಏನು ಅಂತ ಹೇಳ್ತಿದ್ದೆ ಕೇಳಿ. ಇಷ್ಟೊಂದು ಬಸ್ ಇದ್ರು ಕೂಡ ವೆಸ್ಟ್, ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಿಲ್ಲ ನೋಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. ಬ್ಲಾಗ್ದು ಪಾರ್ಟ್ 2 ನಾಳೆ ಬರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.